ಬಿರಾಡಿ ಆಗ್ತಿರ್ತಿದ್ವಿ. ಇದನ್ನ ವ್ಯವಸಾಯ ಮಾಡ್ಕೊಂಡು ಇರಾಕ ನಿನಗೆ ಇಷ್ಟು ಬಿಟ್ಟು ಕೊಟ್ಟಿವಿ ಒಂದು 12 ವರ್ಷ ತನಕ ಹೊಲ, ಒಂದು 12 ಕೂರಿ ಜಮೀನು ಐತೆ ಅಂತ ತಿಳ್ಕೊರ, ಅದನ್ನು ಬಿತ್ತಲಾರ್ದ ಬೆಳಿಲಾರ ಬಿಡ್ಲಿ ಅದು ಗೌರ್ಮೆಂಟ್ ವಿಷಯ ಆಗ್ಬಿಡುದು. ಹಂಗೆ ಈಗ ನಾವೇನು ಕಲ್ಪನಾ ಮಾಡೀವಲ್ಲ, ಈ ಆಸ್ತಿ ನನ್ನದು, ಶ್ರೀಮಂತಿಗೆ ನನ್ನದು, ಭೋಗ ನನ್ನದು, ಭಾಗ್ಯ ನನ್ನದು ಅಂತಂದ ಒಬ್ಬ ಅದನ್ನ ಪರಮಾತ್ಮ ನಕ್ಕೊಂತ ಕೂತಾನವ. ಉತ್ಸಾಹ ಇದು ಯಾವುದು ನಿಂದಲ್ಲ. ಯಥಾರ್ಥವಾದ ಜ್ಞಾನವನ್ನು ನಾವು ಪಡ್ಕೋಬೇಕಾಗೈತಿ. ಹಿಂದೆ ಮಾಡಿದ ಕರ್ಮದಿಂದಲಿ ಒದಗಿ ಬಂದೆನೋ ತಾಯುದರದಿ, ಕುದಿದು ಮಲಮೂತ್ರದಲ್ಲಿ ನೊಂದೆನೋ ಜಾಠರಾಗ್ನಿಯಲ್ಲಿ, ಒದರಲಿಕ್ಕೆ ಶಕ್ತಿ ಇಲ್ಲ ದುಃಖದ ಸದನದಲ್ಲಿ ಮುಳುಗಿದನು ಶಿವ ಶಿವ, ಇದಕ್ಕೆ ಎನ್ನಯ ತಪ್ಪು ನೋಡದೆ ಕ್ಷಮಿಸೋ ಮಹಾದೇವ ಅಂತ ಪರಮಾತ್ಮನ ಕೂತು ಆ ಶಿವನನ್ನು ಕೂತು ಕೂಸು ತಾಯಿಯ ಗರ್ಭದಲ್ಲಿ ಹೇಳ್ತದ. ಓಡಾಡೋ ಜಾಗ ಐತಲ್ಲ ಅಲ್ಲೇನ್ರ ಕುಕ್ಕುಟ ಆಸನಕ್ಕೊಂದು ಕೂತೈತಿ, ಏನು ಓಡಾಡಕಲ್ತಿ ಏನೇನೇ ಇಲ್ಲ, ಏನರ ಮಾಡ್ಬೇಕಂದ್ರೆ ಸಾಧ್ಯ ಐತಿ ಇಲ್ಲ. ಆದ್ರೆ ತಾಯಿ ಖಾರ ತಿಂದ್ರು ಅಂದ್ರೆ ಚುರ್ರು ಅಂತದ, ಉಪ್ಪು ತಿಂದ್ರೆ ಒಂದು ನಮೂನಿ ಆಗ್ತದ, ಖುಷಿಗೆಲೆ ರೋದನ ಆಗ್ತದೆ. ಯಪ್ಪೋ ಹೆಂಗಾರ ಮಾಡಿ ಅಲ್ಲೇನು ಚಲೋ ವಾಸನೆ ಇದೆ, ಚಲೋ ಜಾಗ ಐತೆ ತಾಯಿ ಗರ್ಭ ಮಧ್ಯಾಹ್ನ ಇರ್ತೈತಿ. ಪರಮಾತ್ಮ ಹೆಂಗಾರ ಮಾಡಿ ನೀನು ಈ ಪಾಪ ಕೂಪದಿಂದ ನನ್ನ ಹೊರ ಹಾಕಿಬಿಡು, ನಿನ್ನ ಧ್ಯಾನ ಮಾಡಿ ನಿನ್ನ ಪಾದಾನ ಸೇರ್ತೀನಿ ವಿನಃ ಮತ್ತೇನೇನೂ ಕೇಳುವುದಿಲ್ಲ ನಾನು ಅಂತ. ಅಲ್ಲಿ ತಾಯಿ ಗರ್ಭದ ವಚನ ಕೊಟ್ಟು ಬಂದೀವಿ ನಾವೆಲ್ಲ ಜೀವ. ತಾಯಿ ಗರ್ಭದಿಂದ ಹೊರಗೆ ಬಿದ್ದುಕೊಂಡು ನಾನು ಹೊಲ, ನನ್ನ ಮನೆ, ನನ್ನ ಆಸ್ತಿ ಅಂದ್ರೆ ಏನಂತ ತಿಳಿದಿರ ಅಂತ ಅನ್ಕೊಂಡು ಅದಕ್ಕಂತ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಯಾರು ಪಡ್ಕೊತಾರ ಈ ಶಾಂತಿ ಧಾಮದೊಳಗೆ ಆ ದೇವತೆಗಳು ಹಾಕಿ ಕೂತಾರ, ಲಕ್ಷ್ಮಿ ಹಾಕಿ ಕೂತಾಳ ಆ ತಾಯಿ. ಅದಕ್ಕಂತ ತಿಳ್ಕೊಂಡು ಪರಿಪೂರ್ಣವಾದ ವಿಚಾರಗಳನ್ನು